जयति पराशरसूनुः सत्यवती हृदय नंदनो व्यासः यस्य हास्य कमलगलितं वाङ्मयम् अमृतं जगत्पिबति भुजग भोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रितविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन ततप्यमनन् भुवि परं नाथमप्रेक्षमाणान् भुवनम् अन्येन च अन्येन दोष्णा भवतु भीर्मा इति न सान्त्वयन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम्. ನನ್ನ ಅಧ್ಯಾತ್ಮ ಬಂಧುಗಳೇ, ಬ್ರಹ್ಮಾಂಡ ಕೋಶದಲ್ಲಿ ಚತುರ್ಮುಖ ತನ್ನನ್ನು ಸೃಷ್ಟಿಸಿದಂಥ ಆ ಭಗವಂತ ಎಲ್ಲಿ ಅಂತ ಹುಡುಕಿದಾಗ ಸಿಗಲಿಲ್ಲ. ಕಡೆಗೆ ಅಂತರ್ಮುಖನಾಗಿ ಧ್ಯಾನಕ್ಕೆ ತೊಡಗಿದ. ಆವಾಗ ಭಗವಂತನನ್ನು ಕಂಡ. ಹೊರಗಿಂದ ಹುಡುಕಿದ್ರೆ ಸಿಗೋಲ್ಲ. ಅದು ಚತುರ್ಮುಖನಿಗೂ ಸಿಕ್ಕಿಲ್ಲ, ನಮಗೂ ಸಿಗೋಲ್ಲ. ಒಳಗಿಂದ ಹುಡುಕುವ ಅಭ್ಯಾಸ ನಾವು ಮರೆತು ಬಿಟ್ಟಿದ್ದೇವೆ. ಅದರಿಂದ ಒಳಗೂ ಇಲ್ಲ ಒಳಗೂ ಇಲ್ಲ. ಅವನಿಗೆ ಒಳಗಿಂದ ಕಣ್ಮುಚ್ಚಿ ಧ್ಯಾನದಲ್ಲಿ ಕೂತ. ಆಗ ಭಗವಂತನ ಸಾಕ್ಷಾತ್ಕಾರ ಆಯ್ತು ಅವನಿಗೆ. ಆಗ ಒಂದು ಅಪೂರ್ವವಾದ ತನ್ನ ಅನುಭವವನ್ನು ಹೇಳ್ತಕ್ಕಂಥ ಇಡೀ ಒಂದು ಅಧ್ಯಾಯ ಭಗವಂತನನ್ನು ಕಂಡಾಗ ಚತುರ್ಮುಖನಿಗೆ ಆದ ಅನುಭವ ಅತ್ಯಂತ ಅಪೂರ್ವವಾದಂಥದ್ದು. ಯಾಕೆಂದರೆ ಯಾರು ಹೇಳಬೇಕು ಚತುರ್ಮುಖನಿಗೆ ಏನು ಅನ್ನಿಸ್ತು ಅಂತ? ಅವನಪ್ಪನೇ ಹೇಳಬೇಕು. ವೇದವ್ಯಾಸರು ಹೇಳಿದರು. ಅದನ್ನು ಮೈತ್ರೇಯರು ವಿದುರನಿಗೆ ಹೇಳಿದರು. ಅದು ಸಂಖ್ಯಾಯನರಿಂದ, ಸಂಕರ್ಷಣದಿಂದ, ವೇದವ್ಯಾಸರಿಂದ, ಪರಾಶರರಿಂದ, ಎಲ್ಲ ಋಷಿ ಪರಂಪರೆಯಿಂದ ಬಂದಂಥ ಒಂದು ಚತುರ್ಮುಖನಿಗೆ ಏನು ಅನ್ನಿಸಿತು ಅನ್ನೋದು ಜ್ಞಾನಿಗಳ ಪರಂಪರೆಯಲ್ಲಿ ಹರಿದು ಬಂದದ್ದು. ಇದನ್ನು ತುಂಬ ಅಪೂರ್ವವಾದಂಥ ಅರ್ಥವುಳ್ಳಂಥ ಪದ್ಯಗಳಿವೆಲ್ಲ. ಇಡೀ ಒಂದು ಅಧ್ಯಾಯ ಪೂರ್ತಿ ಭಗವಂತನನ್ನು ಸ್ತೋತ್ರ ಮಾಡ್ತಾನೆ. ಅದಕ್ಕೆ ಬಹಳ ಜನ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲ ತಪ್ಪು ಅರ್ಥ ಬರೆದಿದ್ದಾರೆ. ದೊಡ್ಡ ದೊಡ್ಡ ನಾನು ಹೆಸರು ಹೇಳಬಾರ್ದು. ಇದಕ್ಕೆ ಯಾರು ದೊಡ್ಡವರು ನೀವು ತಿಳಿದವರು ವ್ಯಾಖ್ಯಾನ ಮಾಡಿದ್ದಾರೆ, ಅವರು ಎಲ್ಲರೂ ತಪ್ಪರ್ಥ ಬರೆದಿದ್ದಾರೆ. ಅದನ್ನು ಸಂದರ್ಭ ಬಂದಾಗ ನಾನು ಹೇಳ್ತೇನೆ ಅದನ್ನು. ಯಾಕೆಂದರೆ ಅದು ಮೂಲದ ಭಾವವೇ ಅಲ್ಲ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಭಾಗವತದ ಶ್ಲೋಕ ಎಷ್ಟು ಕ್ಲಿಷ್ಟವಾಗಿದೆ ಅಂದರೆ ವಿದ್ವಾಂಸರಾದ ವ್ಯಾಖ್ಯಾನಕಾರರು ಕೂಡ ತಪ್ಪು ಮಾಡಿದ್ದಾರೆ. ಯಾಕೆಂದರೆ ಅದನ್ನು ಗ್ರಹಿಸುವುದು ಸಾಧ್ಯ ಆಗಲಿಲ್ಲ. ಒಂದು, ಅದು ಚತುರ್ಮುಖನ ಗ್ರಹಿಕೆ, ಏಕಮುಖಿಗಳಿಗೆ ಗ್ರಹಣ ಆಗೋಲ್ಲ. ಎರಡನೇದು, ಅದನ್ನು ಎಲ್ಲರಿಗೂ ಗ್ರಹಣ ಆಗುವಂತೆ ಬರೆದರೂ ಕೂಡ ವೇದವ್ಯಾಸರು ಏನು ಮಾಡಿದರು ಗೊತ್ತಾ? ಸ್ವಲ್ಪ ಗುಹ್ಯ ಭಾಷೆಯಲ್ಲಿ ಬರೆದರು. ಪೂರ್ತಿ ಗುಹ್ಯ ಅಲ್ಲ, ಸಮಾಧಿ ಭಾಷೆಯಲ್ಲೇ ಸ್ವಲ್ಪ, ಸಮಾಧಿಯಲ್ಲಿ ಗುಹ್ಯ ಭಾಷೆ ಅಂದರೆ ಸಮಾಧಿ ಭಾಷೆ, ದರ್ಶನ ಭಾಷೆ, ಗುಹ್ಯ ಭಾಷೆ ಅಂತ ಬೇರೆ ಬೇರೆ ಇದೆ. ಆಮೇಲೆ ಸಮಾಧಿ ಗುಹ್ಯ ಭಾಷೆ, ದರ್ಶನ ಗುಹ್ಯ ಭಾಷೆ, ಗುಹ್ಯ ಭಾಷೆ ಅಂತ ಒಂದಿದೆ. ಇದು ಸ್ವಲ್ಪ ಸಮಾಧಿ ಗುಹ್ಯ ಭಾಷೆಯಲ್ಲಿ ಬರೀತಾರೆ ಮೇಲು ನೋಟ. ಆಮೇಲೆ ಕೆಲವು ಕಡೆ ವ್ಯಸ್ತಾನ್ವಯ ಇದ್ದ ಹಾಗೆ ಓದಿದರೆ ಏನೋ ಒಂದು ಅರ್ಥ. ಆ ಅನ್ವಯವನ್ನು ಬದಲಿಸಿ ನೀವು ಅದನ್ನು ಸ್ವಲ್ಪ ವಿಪರ್ಯಯ ಮಾಡಿ ಓದಿದರೆ ಬೇರೆ ಅರ್ಥ. ಹೀಗೆ ಅದು ಚತುರ್ಮುಖನ ಒಂದು ಅನುಭವವನ್ನು ಅಷ್ಟು ಸುಲಭವಾಗಿ ಓದಿದ ತಕ್ಷಣ ನ್ಯೂಸ್ ಪೇಪರ್ ಓದಿದ ಹಾಗೆ ಅರ್ಥ ಆಗಬಾರದು ಅನ್ನೋದು ವೇದವ್ಯಾಸರ ಉದ್ದೇಶ ಇದ್ದಾಗಿದೆ. ಅದು ತುಂಬ ಕ್ಲಿಷ್ಟವಾದಂಥ ಸಂಯೋಜನೆ ಮಾಡಿದೆ. ಈ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಂಸ್ಕೃತ ಭಾಷೆ ಗೊತ್ತಿದ್ದವರಿಗೆಲ್ಲ ಈ ಶ್ಲೋಕಗಳ ಅರ್ಥ ಆಗೋಲ್ಲ.
ಅದು ವ್ಯಾಖ್ಯಾನಕಾರರಿಗೆ ಅರ್ಥ ಆಗಿಲ್ಲ, ಉಳಿದವರು ಪಾಡ್ಯನು. ಆಮೇಲೆ ವ್ಯಾಖ್ಯಾನ ಓದಿದ್ರೂ ಅರ್ಥ ಆಗೋಲ್ಲ, ಯಾಕಂದರೆ ಅವರಿಗೆ ಅರ್ಥ ಆಗಿಲ್ಲ, ಅದನ್ನು ಓದೋರಿಗೇನು ಅರ್ಥ ಆಗಬೇಕು. ಅಷ್ಟು ವಿಚಿತ್ರ ಅದು. ಅದು ಒಂದು ಯಾವುದೋ ಒಂದು ಭಗವದ್ ಅನುಗ್ರಹ ಇಲ್ಲದೆ ಪಾಂಡಿತ್ಯ ಮಾತ್ರದಿಂದ ಅರ್ಥ ಆಗೋದಿಲ್ಲ. ಅದಕ್ಕೆ ಎರಡು ಅನುಗ್ರಹ ಬೇಕು. ಒಂದು ಭಗವದ್ ಅನುಗ್ರಹ, ಮತ್ತೊಂದು ಪ್ರಾಣದೇವರ ಅನುಗ್ರಹ. ಅವರೇ ಅಲ್ಲ ಬ್ರಹ್ಮ ಪದವಿ ಬರುವವರು. ಅದರಿಂದ ಪ್ರಾಣತತ್ವದ ಮತ್ತು ನಾರಾಯಣ ತತ್ವದ ಅನುಗ್ರಹ ಇಲ್ಲದೇ ಇದ್ದರೆ ಈ ಅಧ್ಯಾಯ ನೀವು ಸಂಸ್ಕೃತದಲ್ಲಿ ಏನು ಮಾಸ್ಟರಿ ಮಾಡಿದರೂ ಅರ್ಥ ಆಗೋದು. ಸಂಸ್ಕೃತ ಗೊತ್ತಿದ್ದವರಿಗೆಲ್ಲ ಭಗವದ್ಗೀತೆ ಭಾಗವತ ಅರ್ಥ ಆಗೋಲ್ಲ. ಅದರಲ್ಲೂ ಅಂದರೆ ಇಡೀ ಭಾಗವತವೇ ಹಾಗೆ. ಈ ಚತುರ್ಮುಖನ ಅನುಭವ ಅನ್ನುವಂಥದ್ದು ಅದಕ್ಕಿಂತ ವಿಶಿಷ್ಟವಾದಂಥ ಒಂದು ಪ್ರಸಂಗ. ಜ್ಞಾತೋಸಿ ಮೇದ್ಯ ಭಗವಾನ್ ನನು ದೇಹಭಾಜಾಂ ನ ಜ್ಞಾಯತೆ ಭಗವತೋ ಗತಿ ಇತ್ಯವದ್ಯಂ ನಾಣ್ಯತ್ವದಸ್ತಿ ಭಗವನ್ ಅಪಿ ತತ್ತು ಅಶುದ್ಧಂ ಮಯಾ ಗುಣ ವ್ಯತಿಕರಾತ್ ಯತ್ ಉರುರ್ವಿಭಾಸಿ. ಮೇಲ್ನೋಟಕ್ಕೆ ಇದೆ, ಅನ್ವಯವೂ ಗೊತ್ತಾಗಲ್ಲ, ಅರ್ಥವೂ ಗೊತ್ತಾಗಲ್ಲ. ಹೇಳ್ತಾರೆ ಜ್ಞಾತೋಸಿ ಮೇ ಅದ್ಯ ಸುಚಿರಾತ್. ಈ ಒಂದು ಮೊದಲನೇ ಲೈನಲ್ಲಿ ಎಷ್ಟು ಗೊಂದಲ ನೋಡಿ. ಬಹಳ ಸಮಯದ ನಂತರ ನನಗೆ ಗೋಚರನಾದೆ ಅಂತಾನೆ. ಭಾಳ ಸಮಯ ಆಗೇ ಇಲ್ಲ. ಅವನು ಹುಟ್ಟಿದ ತಕ್ಷಣ ಭಗವಂತ ದರ್ಶನ ಆಗಿದೆ. ಸ್ವಲ್ಪ ಧ್ಯಾನ ಮಾಡಿದ್ದಾನೆ, ಅದು ಬಿಟ್ಟರೆ ಸುಚಿರಾತ್ ಅಂತಂದರೆ ಎಲ್ಲೋ ಎಷ್ಟೋ ಯುಗಗಳ ಕಾಲ ತಪಸ್ಸು ಮಾಡಿದ ಹಾಗೆ ಅಲ್ಲಿ ಶಬ್ದ ಇದೆ. ಜ್ಞಾತೋಸಿ ಮೇದ್ಯ ಸುಚಿರಾತ್ ಅಂತ. ಬಹಳ ಕಾಲದ ನಂತರ ನಿನ್ನ ಅರಿವು ಬಂತು ನನಗೆ. ಅಲ್ಲಿ ಜ್ಞಾತೋಸಿ ಅಂದರೆ ಪ್ರತ್ಯಕ್ಷತಃ ಜ್ಞಾತೋಸಿ ಅಂತ. ಸುಚಿರಾತ್ ಅಂತ ಹೇಳುವಂಥದ್ದು ಸ್ವಲ್ಪ ಗೊಂದಲ ಕೊಡುವ ಶಬ್ದ. ಸೀರೆ ಓದಿಕೊಂಡು ಹೋದರೆ ಏನಿಲ್ಲ, ಸುಚಿರಾತ್ ಬಹಳ ಕಾಲದ ನಂತರ ಮೇ ನನಗೆ ಅದ್ಯ ಈಗ ಜ್ಞಾತೋಸಿ ತಿಳಿದವನಾಗಿದ್ದಿ ಚಿಂತನೆ ಹೇಳಿಬಿಟ್ರೆ ಮುಗಿದು ಪಂಡಿತರ ಕೆಲಸ. ಅಂದರೆ ಕಷ್ಟ ಏನು ಅಂದರೆ ಚತುರ್ಮುಖ ಸುಚಿರಾತ್ ಅಂತ ಯಾವಾಗ ಹೇಳಿದೆ, ಯಾವಾಗ ಬಹಳ ಸಮಯದ ನಂತರ ಅಂದರೆ ಅವನು ಈಗ ತಾನೇ ಹುಟ್ಟಿದ್ದಾನೆ, ಹೆಚ್ಚು ಹೊತ್ತಾಗಿಲ್ಲ. ಅದು ಹುಟ್ಟಿ ಅವನು ಎಲ್ಲಿ ಯಾಕೆ ಹುಟ್ಟಿದೆ, ಯಾರು ಹುಟ್ಟಿಸಿದವರು ಅಂತ ಮೇಲೆ ಕೆಳಗೆ ನೋಡಿದ, ಆಮೇಲೆ ಧ್ಯಾನ ಮಾಡಿದ, ಭಗವಂತನ ದರ್ಶನ ಆಯಿತು. ಅದು ಬರೇ ಚಿರಾತ್ ಅಲ್ಲ, ಸುಚಿರಾತ್. ಬಹಳ ದೀರ್ಘಕಾಲದ ನಂತರ ನೀನು ಕಾಣಿಸಿಕೊಂಡೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದು ಕಾರಣ ಇದೆ. ಏನು ಅಂದರೆ ಚತುರ್ಮುಖ 31,104 ಕೋಟಿ ವರ್ಷಗಳ ಕಾಲ ಪ್ರಳಯದಲ್ಲಿ ಇದ್ದ ಹಿಂದೆ. ಅದರ ನಂತರ ಸೃಷ್ಟಿಯಾದದ್ದು. ಈಗ ಈ ಸೃಷ್ಟಿಯ ಪೂರ್ವದಲ್ಲಿ ಇದ್ದದ್ದು ಪ್ರಳಯ ಕಾಲದಲ್ಲಿ. ಪ್ರಳಯ ಕಾಲದಲ್ಲಿ ಇದ್ದಾಗಲೂ ಕೂಡ ಚತುರ್ಮುಖನಿಗೆ ನಿದ್ರಾವಸ್ಥೆ ಇಲ್ಲ. ಪ್ರಳಯೇಪಿ ಪ್ರತಿಭಾತ ಪರಾವರಃ. ಪ್ರಳಯ ಕಾಲದಲ್ಲೂ ಅವರಿಗೆ ಜಗತ್ತಿನ ಭಗವಂತನ ಬಗೆಗೆ ಸರಿಯಾದ ಪ್ರಜ್ಞೆ ಇರ್ತದೆ. ಆದರೆ 31,104 ಕೋಟಿ ವರ್ಷ ಭಗವಂತನ ಧ್ಯಾನ ಇತ್ತು, ಎಚ್ಚರ ಇತ್ತು, ಭಗವಂತನ ರೂಪ ಕಾಣದೆ ಕೂತಿದ್ದರು. ಈಗ ಆ ಪ್ರಳಯ ಕಾಲದ 31,104 ಕೋಟಿ ವರ್ಷ ಸಂದ ಮೇಲೆ ನಿನ್ನ ರೂಪವನ್ನು ಹೊರಗಿನಿಂದ ನೋಡಿದೆ. ಆವಾಗ ರೂಪವನ್ನು ಭಗವಂತ ವಿಲೀನಗೊಳಿಸಿಬಿಟ್ಟು ದರ್ಶನ ಇಲ್ಲ, ಧ್ಯಾನದಲ್ಲಿ ಮಾತ್ರ. ಈಗ ನೀನು ನನ್ನ ಕಣ್ಣಿಗೆ ಕಾಣಿಸಿಕೊಂಡು ಸಾವಿರಾರು ವರ್ಷಗಳ ಪ್ರಳಯ ಕಾಲದ ಅನಂತರ. ಚಿರಾತ್ ಕೂಡ ಅಲ್ಲ, ಸುಚಿರಾತ್, ಬಹಳ ದೀರ್ಘಕಾಲದ ಅನಂತರ. ಅದು ನಮಗೆ ಬಹಳ ದೀರ್ಘಕಾಲ ಅಂದರೆ 31,104 ಕೋಟಿ ವರ್ಷ ಅಂದರೆ 100 ವರ್ಷ. ಅವನ 100 ವರ್ಷ, ಅದು ಸುಚಿರಾತ್ ಅಂತ ಹೇಳ್ಬೋದು. ಬಹಳ ದೀರ್ಘಕಾಲ ನಿನ್ನನ್ನು ನೋಡೇ ಇಲ್ಲ ಭಗವಂತ. ಒಳಗೆ ಮನಸ್ಸಿನಲ್ಲಿ ನೋಡ್ತಾ ಇದ್ದೆ, ಮರೆತಿಲ್ಲ, ನಿದ್ರೆ ಮಾಡಿಲ್ಲ. ಆದರೂ ನಿನ್ನ ಸಾಕ್ಷಾತ್ ರೂಪವನ್ನು ಹೀಗೆ ನನ್ನ ಕಣ್ಣೆದುರು ನಾನು ನೋಡಿಲ್ಲ. ಅದ್ಯ ಜ್ಞಾತೋಸಿ, ಇವತ್ತು ಈಗ ನೋಡ್ತಾ ಇದ್ದೇನೆ. ಜ್ಞಾತೋಸಿ ಮೆದ್ಯ ಸುಚಿರಾತ್. ಅದ ನಂತರ ಅವನು ಮತ್ತೊಂದು ವಿಚಿತ್ರವಾದ ಮಾತು ಹೇಳ್ತಾನೆ. ನಮೋ ದೇಹಭಾಜಾಂ ನ ಜ್ಞಾಯತೆ ಭಗವತೋ ಗತಿ ಇತಿ ಅವಧ್ಯಂ. ಭಗವಂತ ಸಾಧಕರಾಗಿರ್ತಕ್ಕಂಥ ಜೀವರಿಗೆ ಕಾಣಿಸುವುದು ಸಾಧ್ಯ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಇನ್ನು ಯಾರು ಹೇಳಿ ಹುಟ್ಟೇ ಇಲ್ಲ. ಇದೆಲ್ಲ ಗಮನಿಸಿ ಈ ಸ್ತೋತ್ರವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಎಷ್ಟು ಕಷ್ಟ ಇದೆ ಅಂತ
ಈ ದೇಹ ಧರಿಸಿದವರಿಗೆ ಭಗವಂತ ಕಾಣುವುದೇ ಸಾಧ್ಯ ಇಲ್ಲ. ಯಾಕೆಂದರೆ ಅನೇಕ ಕಾರಣ ಇದೆ. ಅವನು ಅವೇದ್ಯ, ಭಗವಂತ ಅವೇದ್ಯ, ಅವನು ಅಜ್ಞೇಯ, ಅವನನ್ನು ತಿಳಿಯದೇ ಸಾಧ್ಯ ಇಲ್ಲ. ನಜ್ಞಾಯತೆ ಭಗವತೋ ಗತಿ, ಭಗವಂತನ ಇರವು ಬಹಳ ತಮಾಷೆ. ಇದಕ್ಕೆ ಎರಡು ಅರ್ಥ. ಭಗವತೋ ಗತಿ ಅಂದರೆ ಭಗವಂತನ ಇರವು, ಅದು ನಜ್ಞಾಯತೆ. ಭಗವಂತ ಇದ್ದಾನೆ ಅಂತ ಪ್ರೂವ್ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಕೆಲವರು ಹೇಳ್ತಾರೆ. ಭಗವಂತ ಇದ್ದರೂ ಕೂಡ ಅವನು ಅಗೋಚರ ಅಂತ, ಅವನು ಕಣ್ಣಿಗೆ ಕಾಣಿಸುವುದಿಲ್ಲ ಅಂತ ಕೆಲವರು ಹೇಳ್ತಾರೆ. ಯಾಕೆಂದರೆ ಮೊನ್ನೆ ಹೇಳಿದ್ದೇನೆ ನಾನು, ಆಕಾಶದಂತೆ ಭಗವಂತ ಸರ್ವಗತ ಆದ್ದರಿಂದ ಅವನಿಗೆ ಆಕಾರ ಇರುವುದು ಸಾಧ್ಯ ಇಲ್ಲ, ಆದ್ದರಿಂದ ಭಗವಂತ ಕಾಣುವುದು ಸಾಧ್ಯ ಇಲ್ಲ. ಇನ್ನು ಕೆಲವರು ಭಗವಂತ ನಿರಾಕಾರ ನಿರ್ಗುಣ, ಅವನು ಅವೇದ್ಯ, ಅವನು ತಿಳಿಯುವುದೇ ಸಾಧ್ಯ ಇಲ್ಲ. ಯಾಕೆಂದರೆ ಯಾವುದು ಇದು ಒಂದು ಸಿದ್ಧಾಂತ ಏನು ಅಂದರೆ, ಯಾವುದು ಕಣ್ಣಿಗೆ ಕಾಣುತ್ತೋ ಅದು ಸುಳ್ಳು, ಯಾವುದು ಕಾಣುವುದಿಲ್ಲವೋ ಅದು ಸತ್ಯ, ಅಥವಾ ಯಾವುದು ಸತ್ಯವೋ ಅದು ಕಾಣುವುದಿಲ್ಲ. ಹೀಗೆ ಕೆಲವರು. ಇದೇ ಭಗವತೋ ಗತಿ ನಜ್ಞಾಯತೆ ಅಂದರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಭಗವಂತ. ಕಂಡ್ರೆ ಅವನು ಸತ್ಯ ಅಲ್ಲ, ಸುಳ್ಳು ಆಗ್ತಾನೆ. ಯಾಕೆಂದರೆ ಯಾವುದು ಕಾಣುತ್ತೋ ಅದು ಸುಳ್ಳು. ವಿಶ್ವಂ ಮಿಥ್ಯಾ ದೃಶ್ಯತ್ವ. ಯಾವುದು ಕಾಣುತ್ತೋ ಅದು ಸುಳ್ಳಿದೆ, ಯಾವುದು ಸತ್ಯವೋ ಅದು ಕಾಣೋಲ್ಲ. ಅದರಿಂದ ಭಗವಂತ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ಮೂರು ಪಕ್ಷಗಳಾಯಿತು. ಭಗವಂತ ಆಕಾರರಹಿತನಾದ್ದರಿಂದ ಕಾಣುವುದು ಸಾಧ್ಯ ಇಲ್ಲ, ಅವನನ್ನು ಒಂದು ಮತ. ಅವು ಯಾಕೆಂದರೆ ಹೀ ಈಸ್ ಆಮ್ನಿ ಪ್ರೆಸೆಂಟ್, ಜಸ್ಟ್ ಲೈಕ್ ಸ್ಕೈ, ಈಥರ್. ಭಗವಂತ ಇದ್ದರೆ ಅಲ್ವಾ ಕಾಣೋದು. ಭಗವಂತ ಇದ್ದಾನೆ ಅಂತ ಪ್ರೂವ್ ಮಾಡಲಿಕ್ಕೆ ಯಾವ ಸಾಕ್ಷಿಯೂ ಇಲ್ಲ. ಆದ್ದರಿಂದ ಭಗವಂತನನ್ನು ನೋಡುವುದು ಸಾಧ್ಯ ಇಲ್ಲ. ಇದ್ದರೆ ಕಾಣೋದು ಅಂತ ಹೇಳಿದ್ರೆ ಯಾವುದು ಕಾಣುತ್ತೋ ಅದು ಇಲ್ಲ. ಆದ್ದರಿಂದ ಭಗವಂತ ಕಾಣುವುದು ಸಾಧ್ಯ ಇಲ್ಲ. ಯಾಕೆಂದರೆ ಯಾವುದು ಸತ್ಯವೋ ಅದು ಕಾಣೋಲ್ಲ. ಹೀಗೆ ಮೂರು ವಿಧದಿಂದ ದೇಹಭಾಜಾಂ, ಈ ಮನುಷ್ಯರಿಗೆ ಏನು ಮೂರು ಥರದ ಭಾವನೆಗಳಿದೆ ಅದು ಅವಧಿ, ಅದು ಸುಳ್ಳು ಒಂದು ಪ್ರೂವಾಯಿತು ಅಂತ. ನೀನೀಗ ಕಾಣಿಸ್ತಾ ಇದ್ದಿ, ಯಾವುದು ಕಾಣುತ್ತೋ ಅದು ಸುಳ್ಳು ಅಂದರೆ ದೊಡ್ಡ ಭ್ರಮೆ ಅಂತ ಈಗ ಪ್ರೂವಾಯಿತು. ಯಾಕಂದ್ರೆ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ, ನೀನು ಸುಳ್ಳಲ್ಲ, ಸತ್ಯ. ಮತ್ತು ದೇವರಿಗೆ ಆಕಾರ ಇಲ್ಲ, ಅದನ್ನು ಆಕಾರ ಕಾಣಿಸ್ತಾ ಇದೆ. ನಿನ್ನನ್ನು ಕಶಿಖಾಂತ ರೂಪವನ್ನು ನೋಡ್ತಾ ಇದ್ದೇನೆ ನಾನು. ಮೂರು ಹೋಯ್ತೀಗ. ದೇವರು ಇಲ್ಲ, ಕಾಣಿಸ್ಕೊಳ್ತಾ ಇದ್ದಿ. ಇಲ್ಲ ಅನ್ನೋದಕ್ಕೆ ಪ್ರೂಫ್ ಅಂದರೆ ದೇವರನ್ನು ಕಂಡವರಿಲ್ಲ, ಅದರಿಂದ ದೇವರಿಲ್ಲ. ನಾಸ್ತಿಕರು ಹೇಳೋದು ಹಾಗೆ, ದೇವರಿಲ್ಲ ಇದ್ದರೆ ತೋರಿಸಿ ಅಂತ. ಹೇಳ್ತಾನೆ ಈ ಪ್ರಶ್ನೆ ನನಗೆ ಬರೋದೇ ಇಲ್ಲ, ಯಾಕೆಂದ್ರೆ ನಾನು ನಿನ್ನನ್ನು ನೋಡ್ತಾ ಇದ್ದೇನೆ. ಒಂದು ಹಾಗಾದ್ರೆ ದೇವರಿಲ್ಲ, ನಾಸ್ತಿಕ್ಯವಾದವು ಹೋಯ್ತಾ. ದೇವರಿದ್ದಾನೆ, ಆದರೆ ಆಕಾಶದಂತೆ ಇರುವನೋದ್ರಿಂದ ಅವನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಅದು ಹೋಯ್ತು. ಕಾಣ್ತಾ ಇದ್ದೇನೆ ನಿನ್ನನ್ನು. ಯಾವುದು ಸತ್ಯವೋದು ಕಾಣುವ ಸಾಧ್ಯ ಇಲ್ಲ ಅಂತ ಮತ್ತೊಂದು ಮತ, ಅದು ಹೋಯ್ತು. ಈಗ ನೀನು ಸತ್ಯ ಮತ್ತು ನೀನು ಕಾಣ್ತಾ ಇದ್ದೀಯ. ಹಾಗಾಗಿ ಈ ಮೂರು ಮತಗಳು, ದೇವರಿಲ್ಲ ಅನ್ನೋ ಸಿದ್ಧಾಂತ, ದೇವರು ಇದ್ದರೂ ಅವನು ನಿರಾಕಾರ, ಅದನ್ನು ಕಾಣೋದಿಲ್ಲ ಅನ್ನೋ ಸಿದ್ಧಾಂತ, ಯಾವುದು ಸತ್ಯವೋ ಅದು ಕಾಣೋದಿಲ್ಲ ಅನ್ನೋ ಸಿದ್ಧಾಂತ. ಮೂರು ಕೂಡ ಅವಧ್ಯಂ, ದುಷ್ಟವಾದ ಸಿದ್ಧಾಂತ, ಅಸಂಗತ ಇದು ಅಂತ. ಅಲ್ರಿ ಈ ಸಿದ್ಧಾಂತಗಳು ಈ ಮನುಷ್ಯನ ಹುಟ್ಟೇ ಇಲ್ಲ, ಏನು ಪೂರ್ವಪಕ್ಷ, ಏನು ಸಿದ್ಧಾಂತ ಇವನದ್ದು. ಚತುರ್ಮುಖನಿಗೆ ಮನುಷ್ಯರು ಹೀಗೆ ತಿಳ್ಕೊಳ್ತಾರೆ, ಅದು ತಪ್ಪು ಅಂತ ಹೇಳ್ಬೇಕಾದ್ರೆ ಮನುಷ್ಯರು ಸೃಷ್ಟಿಯಾಗಿರಬೇಕು, ಆ ತಿಳುವಳಿಕೆ ಆಗಿರಬೇಕಲ್ಲ. ಇವಾಗ ಯಾರು ತಿಳ್ಕೊಳ್ಳೋರು ಹುಟ್ಟಿಯೇ ಇಲ್ಲ, ಇವೇನು ಖಂಡನೆ ಮಾಡ್ತಾನೆ. ಇದು ಭಾಗವತದ ಕ್ಲಿಷ್ಟತೆ ಇರುವುದು ಇಲ್ಲಿ. ಅದು ಶ್ಲೋಕ ಶಬ್ದಕ್ಕೆ ಅರ್ಥ ಹೇಳೋದು ಒಂದು ಸಂಗತಿ, ಆದರೆ ಇದು ಯಾರನ್ನು ಖಂಡನೆ ಮಾಡ್ತಾರೆ. ಚತುರ್ಮುಖ ಅವನು ಇನ್ನೂ ಸೃಷ್ಟಿಯೇ ಆಗಲಿಲ್ಲ. ಚತುರ್ಮುಖ ಎರಡು ವಿಧವಾದ ದೃಷ್ಟಿಕೋನದಿಂದ ಈ ಮಾತನ್ನು ಹೇಳ್ತಾನೆ. ಏನು ಅಂದರೆ, ಅವನಿಗೆ ಹಿಂದಿನ ಸೃಷ್ಟಿ ಮರೆತು ಹೋಗಲಿಲ್ಲ. ಹಿಂದಿನ ಸೃಷ್ಟಿಯಲ್ಲಿ ಮೂರು ಥರದ ವಾದಗಳು ಬೆಳೆದು ಬಂದಿದ್ದವು. ಅಷ್ಟೇ ಅಲ್ಲ, ಯಥಾಪೂರ್ವ ವಿಕಲ್ಪ, ನಾನು ಮುಂದೆ ಮಾಡುವ ಸೃಷ್ಟಿಯಲ್ಲೂ ಈ ಮೂರು ವಿಕಲ್ಪಗಳು ಇರ್ತವೆ. ಅದು ನಿನ್ನ ವಿಚಿತ್ರ ಅನ್ನೋದವಳು. ನನಗೆ ಈ ಸಂಶಯ ಇಲ್ಲ, ಆದರೆ ಈ ಹುಟ್ಟುವ ಮನುಷ್ಯರಿಗೆ ಸಂಶಯ ಬರುತ್ತೆ. ನಾನೇ ಸೃಷ್ಟಿ ಮಾಡಿದ ಮನುಷ್ಯರು ಹೀಗೆ ಮೂರು ವಿಧವಾದ ಸಂಶಯಕ್ಕೊಳಗಾಗ್ತಾರೆ, ಹಿಂದೆ ಆಗಿದ್ದರೂ ಮುಂದೂ ಆಗ್ತಾರೆ ಅಂತ. ಅದನ್ನು ಹೇಳಿದ ಸಮಯಾಹಿ ಪ್ರವಾಹತಃ. ಎಲ್ಲ ಸಿದ್ಧಾಂತಗಳು, ಎಲ್ಲ ತಪ್ಪು ಭ್ರಮೆಗಳು ಕೂಡ ನಿರಂತರ ಮುಂದುವರಿಯುತ್ತವೆ ಅಂತಕ್ಕಂಥ ಮಾತನ್ನು ಚತುರ್ಮುಖ ಇದರ ಮೂಲಕ ಹೇಳುತ್ತಾರೆ. ಇದು ತಪ್ಪು, ಆದರೆ ತಪ್ಪು
ಯಾವುದೋ ಅದನ್ನೇ ಸರಿ ತಿಳ್ಕೊಂಡು ಬದುಕುವ ಒಂದು ಪರಂಪರೆ ಇರ್ತದೆ. ಅವರು ಎಂದೂ ತಪ್ಪನ್ನು ತಿದ್ದಿಕೊಳ್ಳುವುದಿಲ್ಲ. ನಜ್ಞಾಯತೆ ಭಗವತೋ ಗತಿ, ಭಗವಂತ ಇದ್ದಾನೆ ಅನ್ನುವುದೇ ಆಧಾರ ಇಲ್ಲ ಅನ್ನೋದು ಇದ್ರಲ್ಲಿ ಬಂತು. ಭಗವಂತ ಇದ್ದರೂ ಕೂಡ ಆಕಾಶದಂತೆ ಅವನು ನಿರಾಕಾರ ಅನ್ನೋದು ಹೋಯಿತು. ಯಾವುದು ಸತ್ಯವೋದು ಕಾಣುವುದಿಲ್ಲ, ಯಾವುದು ಕಾಣುತ್ತೋ ಅದು ಮಿಥ್ಯಾ ಅನ್ನೋದು ಹೋಯಿತು, ಎಲ್ಲವೂ ಹೋಯಿತು. ಯಾಕೆಂದರೆ ನಾನು ನಿನ್ನನ್ನು ಕಾಣ್ತಾ ಇದ್ದೇನೆ, ಆದರೆ ನನಗೆ ಈ ಭ್ರಮೆ ಹೋಯಿತು, ಮುಂದೆ ಹುಟ್ಟುವವರಿಗೆ ಈ ಭ್ರಮೆ ಹೋಗೋಲ್ಲ. ಯಾಕೆಂದರೆ ಅವರಿಗೆ ನೀನು ಕಾಣಿಸೋಲ್ಲ, ಅವ್ರಿಗೆ ಈ ಭ್ರಮೆ ಬಂದೇ ಬರುತ್ತೆ. ಹಿಂದಿನ ಕಲ್ಪದಲ್ಲಿ ಈ ಭ್ರಮೆ ಇತ್ತು, ಮುಂದೆಯೂ ಈ ಭ್ರಮೆ ಮುಂದುವರಿಯುತ್ತೆ. ಯಾಕೆಂದರೆ ಹಿಂದೆ ಹೇಗಿತ್ತೋ ಹಾಗೆಯೇ ಸೃಷ್ಟಿ ಮಾಡೋದಕ್ಕೆ ನನಗೆ ಪರ್ಮಿಷನ್ ಇರೋದು. ಅದು ಬಿಟ್ಟು ಬೇರೆ ರೀತಿ ಸೃಷ್ಟಿ ಮಾಡಲಿಕ್ಕೆ ಅಧಿಕಾರ ಇಲ್ಲ ನನಗೆ ಅಂತ ಹೇಳ್ತಾರೆ. ಮುಂದೆ ಹುಟ್ಟುವ ಜನ ಈ ಥರ ಎಲ್ಲ ಭ್ರಮೆಗೆ ಒಳಗಾಗ್ತಾರಲ್ಲ, ಅದು ತಪ್ಪು, ನನಗೆ ಗೊತ್ತಿದೆ, ಆದರೆ ಅವರಿಗೆ ಯಾಕೆ ಗೊತ್ತಾಗಬೇಕು. ನ ಜ್ಞಾಯತೆ ಭಗವತೋ ಗತಿರಿತ್ಯವದ್ಯಂ. ಆಮೇಲೆ ಅದೇ ಹೇಳಿದೆ, ಸ್ವಲ್ಪ ಸಮಾಧಿ ಭಾಷೆ, ಸ್ವಲ್ಪ ಗುಹ್ಯ ಭಾಷೆ. ನಾಣ್ಯತ್ವದಸ್ತಿ ಭಗವನ್ನ. ನಿಜವಾಗಿ ಯಾವುದು ಕಾಣುತ್ತೋ ಅದು ಇಲ್ಲ ಅಂತ ಹೇಳ್ತಾರಲ್ಲ, ಕಾಣುವುದೇ ಇರೋದು, ನಿನ್ನನ್ನು ಬಿಟ್ಟು ಇನ್ಯಾವುದೂ ಇಲ್ಲ ಅಂತ. ಇನ್ನೊಂದು ಗೊಂದು ಆಯಿತು, ನಿನ್ನನ್ನು ಬಿಟ್ಟು ಅನ್ಯತ್ ತ್ವತ್ ನಾಸ್ತಿ, ನಿನ್ನನ್ನು ಬಿಟ್ಟು ಇನ್ಯಾವುದೂ ಇಲ್ಲ, ನೀನೊಬ್ಬನೇ ಇರೋದು ಅಂತ. ಅರೆ ಹೇಳೋನೊಬ್ಬ ಇದ್ದಾನೆ, ಎದನ್ನು ನಿಂತು ಅವನ ಹತ್ರ ಹೇಳ್ತಾನೆ, ನಿನ್ನ ಬಿಟ್ಟು ಇವನೇ ಇದ್ದಾನಲ್ಲ, ನಿನ್ನನ್ನು ಬಿಟ್ಟು ಯಾವುದೂ ಇಲ್ಲ ಅಂತ ಹೇಳೋನೊಬ್ಬ ಇದ್ದಾನಲ್ಲ. ಎದುರಿನಲ್ಲಿ ಕಮಲ ಇದೆ, ಸಮುದ್ರ ಇದೆ, ನಿನ್ನನ್ನು ಬಿಟ್ಟು ಯಾವ ನಾಣ್ಯತ್ವದಸ್ತಿ. ಭಗವಂತ ನಿನ್ನನ್ನು ಬಿಟ್ಟು ಯಾವುದೂ ಇಲ್ಲ. ಇದೇನು ಅಂದರೆ ಇದಕ್ಕೆ ಅರ್ಥ ಆಗಬೇಕಾಗಿದ್ರೆ ಇದಕ್ಕೆ ಅನೇಕ ವಿಧವಾಗಿರತಕ್ಕಂಥ ಶಾಸ್ತ್ರಗಳನ್ನು ನೋಡಿ. ಕೃಷ್ಣ ಕೂಡ ಹೇಳಿದ್ದಾನೆ ಇದನ್ನು. ನ ತದಸ್ತಿ ವಿನಾಯತ್ಸ್ಯಾನ್ಮಯ ಭೂತಂ ಚರಾಚರಂ. ಇಲ್ಲಿ ಇಷ್ಟೇ, ವಿನಾ ಅಂತ ಒಂದು ಅಭ್ಯಾಸ ಮಾಡಿಬಿಟ್ರೆ ತ್ವತ್ ವಿನ ಅನ್ಯತ್ ನಾಸ್ತಿ. ನಿನ್ನನ್ನು ಬಿಟ್ಟು ತಾನೇ ತಾನಾಗಿ ನಿನ್ನ ನೆರವಿಲ್ಲದೆ ಸ್ವತಂತ್ರವಾಗಿ ಬದುಕುವ ವಸ್ತು ಯಾವುದೂ ಇಲ್ಲ ಜಗತ್ತಿನಲ್ಲಿ. ನಾನು ಸೃಷ್ಟಿ ಮಾಡಿದ ಮೇಲೆ ಕೂಡ ತ್ವತ್ ಅನ್ಯತ್, ನಿನ್ನಿಂದ ಬೇರೆಯಾದ ಅಂದರೆ ಸ್ವತಂತ್ರವಾದ ಅಂತ ಅರ್ಥ. ಅದು ಇಲ್ಲ. ಅದೇ ಹಾಗೆ ಬೇರೆ ಸ್ವತಂತ್ರ ಅಂದರೆ ನಾವು ಮಾತಾಡೋದು ಹಾಗೆ, ವ್ಯಾಸರು ಹಾಗೆ ಪ್ರಯೋಗ ಮಾಡಿದರೆ ನಮಗೆ ಅರ್ಥ ಆಗೋದಿಲ್ಲ. ಅದು ನಾವು ಮಾತಾಡಿದಾಗೂ ಹಾಗೆ ಮಾತಾಡ್ತೇವೆ. ಇವಾಗ ಒಂದು ಯಾತ್ರೆ ಹೋಗಿರ್ತೇವೆ, ನಾವು ಯಾತ್ರೆ ಹೋಗಿ ಬಸ್ನಲ್ಲಿ ಇಳಿದೆವು, ಅಲ್ಲೊಂದು ಗೆಸ್ಟ್ ಹೌಸ್ ಇರುತ್ತದೆ, ಅಲ್ಲಿ ಹೋಗ್ತೇವೆ. ನಮ್ಮ ಒಟ್ಟಿಗೆ ಬಂದವರು ಒಂದು ಗುಂಪು, ನಾವು ಒಂದು ಗುಂಪು, ನಮ್ಮ ಬಳಗ. ಆ ಬಸ್ಸಿನ ಇಳಿದವರು ಇನ್ನೊಂದು ಗ್ರೂಪು, ಎಲ್ಲ ಒಟ್ಟಿಗೆ ಅಲ್ಲಿ ಕೌಂಟರ್ನಲ್ಲಿ ಒಟ್ಟಿಗೆ ನಿಂತಿರ್ತಾರೆ. ಇವರು ಒಂದು ಗುಂಪಿನವರು 3 ಜನ, ಮತ್ತೊಂದು ಗುಂಪಿನವರು 3 ಜನ ಅಂತ ಇಟ್ಕೊಳ್ಳಿ. ಅವನು ಕೇಳ್ತಾನೆ ಮ್ಯಾನೇಜರು, 6 ಜನರಿಗೆ, ಅಲ್ಲಲ್ಲ ಅವರು ಬೇರೆ ನಾವು ಬೇರೆ. ಅರೆ ನಾವು 3 ಜನ ಒಂದೇ, ಅವರು ಬೇರೆ, ಮತ್ತು ಅವರು ಬೇರೆ, ನಾವು 3 ಬೇರೆ, ಅವರು 3 ಬೇರೆ. ಏನು ಅವರು ಬೇರೆ ಅಂದರೆ ಅವರು ನಮ್ಮ ಅಧೀನವಾಗಿರುವವರಲ್ಲ, ಅದು ಇಂಡಿಪೆಂಡೆಂಟ್ ಪಾರ್ಟಿ ಅಂತ. ನಮ್ಮ ಪಾರ್ಟಿ ಅಲ್ಲ ಅದು. ಅವರು ಅವರಷ್ಟಕ್ಕೆ ಅವರಿಗೆ ರೂಮ್ ಬೇರೆ ಕೊಡಿ, ನಮಗೂ ಸಂಬಂಧ ಇಲ್ಲ. ಹಾಗೆ ಭಗವಂತ ನೀವು ನಮಗೂ ಸಂಬಂಧ ಇಲ್ಲ, ನಾವು ಬೇರೆ ಅಂತ ಹೇಳುವವರು ಬೇರೆ. ಹಾಗೆ ಹೇಳುವವರು ಇಲ್ಲಿ ಜಗತ್ತಿನಲ್ಲಿ ಭಗವಂತನ ನೆರವಿಲ್ಲದೆ ನಾವು ಬೇರೆ, ನಮಗೆ ಭಗವಂತ ಬೇಕಿಲ್ಲ ಅಂತ ಯಾರು ಹೇಳ್ತಾರೆ ಅಂಥವರು ಯಾರೂ ಇಲ್ಲ, ಅಂಥವರು ಅಸ್ತಿ. ನಾಣ್ಯತ್ ತ್ವದಸ್ತಿ ಭಗವನ್ ಅಂದರೆ ಕೃಷ್ಣ ಹೇಳಿದ ನತದಸ್ತಿ ಮಯಾಯತ್ಸ ವಿನಾಯತ್ಸ್ಯಾನ್ ಮಯ, ನನ್ನನ್ನು ಬಿಟ್ಟು ಯಾರಿಗೂ ಅಸ್ತಿತ್ವ ಇಲ್ಲ ಅಂತ. ಅಂದರೆ ಭಗವಂತನ ರಕ್ಷೆ ಇಲ್ಲದೆ ಸ್ವತಂತ್ರವಾಗಿ ಇನ್ನೊಂದು ವಸ್ತು ಇರುವುದು ಸಾಧ್ಯ ಇಲ್ಲ. ಹಾಗಾಗಿ ಇನ್ನೊಂದು ವಸ್ತು ಇಲ್ಲ ಅಂದರೆ ಸ್ವತಂತ್ರವಾದ ಇನ್ನೊಂದು ವಸ್ತು ಇಲ್ಲ. ಇದು ಒಂದು ಅರ್ಥ. ನೀವು ವಿನಾ ಅಂತ ಅಧ್ಯಯನ ಮಾಡದೇ ಇದ್ದರೂ ಅಸ್ಥಿ ಅನ್ನೋದಕ್ಕೆ ಇರುವಿಕೆ ಅಂದರೆ ಸ್ವತಂತ್ರವಾಗಿರುವಿಕೆ. ವಿನಾ ಅಂತ ಅಧ್ಯಯನ ಮಾಡಿದರೆ ಅದೇ ಅರ್ಥ. ಇನ್ನೂ ಒಂದು ವಿಶಿಷ್ಟವಾದ ಅರ್ಥ ಇದೆ, ನಿನ್ನನ್ನು ಬಿಟ್ಟು ಬೇರೆ ಯಾವುದು ಅಸ್ಥಿ ಇಲ್ಲ ಅಂತ. ಅಸ್ಥಿ ಅನ್ನಿಸಿಕೊಳ್ಳುವಂಥದ್ದು ಇಲ್ಲ ಅಂತ. ಅಸ್ಥಿ ಅಂತ ಅನ್ನಿಸಿಕೊಳ್ಳುವಂಥದ್ದು ನಿನ್ನನ್ನು ಬಿಟ್ಟು ಇನ್ನೊಂದು ವಸ್ತು ಇಲ್ಲ. ಅಸ್ಥಿ ಅಂದರೆ ಏನು? ಇದೆಲ್ಲ ಶಾಸ್ತ್ರ ಓದಿದವರಿಗೆ ಈ ಭಾಗವತ ಅರ್ಥ ಆಗತ್ತೆ. ಅಸ್ಥಿ ಇತ್ಯೇವ ಉಪಲಬ್ಧವ್ಯ ಕಠೋಪನಿಷತ್ತು. ಭಗವಂತನನ್ನು ಮಾತ್ರ ಅಸ್ಥಿ ಅಂತ ತಿಳ್ಕೋಬೇಕು, ಉಳಿದ ಅಸ್ಥಿ ಅಲ್ಲ ಅಂತ ಹೇಳಿದರು. ಉಳಿದದ್ದು ಬರೀ ಆಸ್ತಿ ಅಷ್ಟೇ, ಆಸ್ತಿ ಪಾಸ್ತಿ. ಅಸ್ಥಿ
ಅಂತ ಶಬ್ದದಿಂದ ಕರೆಯಲ್ಪಡುವ ವಸ್ತು ಒಂದೇ, ಅದು ಭಗವಂತ ಅಂತ ಹೇಳಿದ್ರು. ಯಾಕೆ ಅಂದರೆ ಅಸ್ಥಿ ಅನ್ನೋ ಶಬ್ದದ ಎಟಿಮಾಲಜಿ ಏನು ಅಂತ ನೋಡಿ. ಸಂಸ್ಕೃತದ ಅಬ್ರಿವಿಯೇಷನ್ಗಳಿವೆಲ್ಲ, ಇಡೀ ಸಂಸ್ಕೃತವೇ ಅಬ್ರಿವಿಯೇಷನ್ನಿಂದ ತುಂಬಿದ ಭಾಷೆ. ಅಸ್ಥಿ ಅಂದರೆ ಏನು ಗೊತ್ತಾ? ಅ ಅನ್ನುವಂಥದ್ದು ಅಧಿಕ ಅನ್ನೋದರ ಅಬ್ರಿವಿಯೇಷನ್. ಅಧಿಕ ಅನ್ನೋದು ಅದರ ಸುರುವಿನ ಅಕ್ಷರ ಮಾತ್ರ ಉಳಿಯಿತು. ಇಂಗ್ಲೀಷ್ನಲ್ಲಿ ಹಾಗೆ ಅಲ್ವಾ? ಇಂಗ್ಲೀಷ್ನಲ್ಲಿ ಅಬ್ರಿವಿಯೇಷನ್ ಹೇಳಿದ್ರೆ ಯಾರಿಗೂ ಗೊಂದಲ ಆಗೋದಿಲ್ಲ. ಸಂಸ್ಕೃತದಲ್ಲಿ ಉಂಟಾಗ ಆ ಕಲ್ಪನೆ. ಅ ಅನ್ನೋದು ಅಧಿಕ ಅನ್ನೋದರ ಅಬ್ರಿವಿಯೇಷನ್. ಆಮೇಲೆ ಸ್ ಮತ್ತು ತ ಇದೆ, ಅದು ಇದು ಸ್ವರಾಕ್ಷರಗಳನ್ನು ಕಳ್ಕೊಂಡಂಥ ಸತಃ ಅನ್ನೋ ಶಬ್ದ. ಸ್ವತಃ ಅನ್ನೋದ್ರದ್ದು ಸ್ ಮತ್ತು ತ ಉಳಿಯಿತು, ಮತ್ತು ಆ ಮತ್ತು ಅಹ ಹೋಯಿತು, ಸ್ವರ ಹೋಯ್ದು ವ್ಯಂಜನ ಮಾತ್ರ ಉಳಿಯಿತು, ಅಸ್ತ್ ಆಯಿತು. ಅಂದರೆ ಸತಃ ಅಂತ ಅನ್ನೋದರದ್ದು ಸ್ವರಾಕ್ಷರ ತೆಗೆದು ಬಿಟ್ಟರೆ ಸ್ ಮತ್ತು ತ ಉಳಿಯಿತು. ಅಂದರೆ ಯಾವುದ್ಯಾವುದು ಇದೆಯೋ ಅದೆಲ್ಲದರ ಸತಂದು ಇರುವಂಥದ್ದು. ಸತಃ ಆ ಅಂದರೆ ಅಧಿಕ, ಯಾವುದ್ಯಾವುದು ಇದೆಯೋ ಅದು ಎಲ್ಲಕ್ಕಿಂತಲೂ ಶ್ರೇಷ್ಠವಾದ್ದು ಅಸ್ತ್. ಹಾಗೆ ಈ ಅಂದರೆ ಇಣಗತ್ವ ತಿಳಿಯಲು ಪಡಬೇಕಾದ್ದು ಅಷ್ಟೇ. ಯಾವುದನ್ನು ಎಲ್ಲಕ್ಕಿಂತ ಸರ್ವಶ್ರೇಷ್ಠವಾದ ವಸ್ತು ಅಂತ ತಿಳ್ಕೊಳ್ಬೇಕೋ ಅದು ಅಸ್ಥಿ. ಅದು ಭಗವಂತ ಬಿಟ್ಟು ಇನ್ನೊಂದಿದೆಯಾ? ಅಥವಾ ಇನ್ನೊಂದು ರೀತಿಯಲ್ಲಿ ನೋಡಿ, ಅಸೊಂದೇ ಇರುವಿಕೆ. ಯಾಕೆಂದರೆ ಎಲ್ಲ ಈ ಹಿಂದಿಯಲ್ಲಿ ಅಥವಾ ಕೊಂಕಣಿಯಲ್ಲಿ ಅಸ ಅಂತಾರೆ, ಇದೆ ಅನ್ನೋದೇ. ಅಸ ಅಂದರೆ ಇರುವುದು. ತ ಅಂದರೆ ತತಿ ಆನಂದ, ಈ ಅಂದರೆ ಜ್ಞಾನ. ಅಸು ಅಂದರೆ ಸತ್ತ ಇರುವಿಕೆ, ಅಂದರೆ ಪ್ಯೂರ್ ಎಕ್ಸಿಸ್ಟೆನ್ಸ್, ನಿರ್ದುಷ್ಟವಾದ ಇರುವಿಕೆ. ತ ಈ ಅಂದರೆ ಜ್ಞಾನ ಮತ್ತು ಆನಂದ. ಜ್ಞಾನಾನಂದ ಅಂದರೆ ಸತು ಚಿತು ಆನಂದ, ಸಚ್ಚಿದಾನಂದ ಸ್ವರೂಪ ಅಂತ ಅರ್ಥ ಅಸ್ತು ಅಂತ. ಅಸು ಅಂದರೆ ಸತ್, ನಿರ್ದುಷ್ಟವಾದ ಇರು, ದೋಷರಹಿತವಾದ ಜ್ಞಾನಾನಂದ ಸ್ವರೂಪವಾದ ವಸ್ತುವಿಗೆ ಮಾತ್ರ ಅಸ್ಥಿ ಅಂತ ಹೇಳಬಹುದು. ಅದರಿಂದ ನಾವು ಹೇಳ್ತೇವೆ ಸಹ ಅಸ್ತಿ, ಅಯಂ ಅಸ್ತಿ, ಭವಾನ್ ಅಸ್ತಿ, ನಾಸ್ತಿ. ಸುಮ್ಮನೆ ಭ್ರಮೆ. ನಾವು ಅಸ್ಥಿ ಅನ್ನೋದು ಒಂದು ಭ್ರಮೆ. ಅಸ್ಥಿ ಶಬ್ದದ ತಿರುಳು ಅಂದರೆ ಅದರ ಎಟಿಮಾಲಜಿ ತಗೊಂಡ್ರೆ ನಮಗೆ ಶಬ್ದಮಂಜರಿ ಧಾತುಮಂಜರಿ ಅಷ್ಟೇ. ನಾವು ಸಂಸ್ಕೃತ ಅಂದರೆ ಒಂದು ಶಬ್ದಮಂಜರಿ ಪರ್ಯಂತ ವಾಕ್ಯಾರ್ಥ ರಚನಾಪಟು ಧಾತು, ಅವರಿಗೆ ಅಸ್ಥಿಸ್ತಃ ಸಂತಿ ಇಷ್ಟೇ. ಆ ಶಬ್ದವನ್ನು ಒಡೆದರೆ ಅದು ಎಷ್ಟು ಅರ್ಥ ತುಂಬಿರುತ್ತೆ. ಒಂದೊಂದು ಶಬ್ದವು ಒಂದೊಂದು ಮುತ್ತಿನ ಚಿಪ್ಪು. ನಾವು ಆ ಮುತ್ತಿನ ಚಿಪ್ಪು ಹಿಡ್ಕೊಂಡು ಕಿಸೆಯಲ್ಲಿ ಹಾಕ್ಕೊಂತಿರ್ಬೋದು. ಅದನ್ನು ಒಡೆದರೆ ಒಳಗಿಂದ ಮುತ್ತುಗಳಿವೆ ಅನ್ನೋದೇ ಸಂಸ್ಕೃತ ಪಂಡಿತರಿಗೆ ಮರೆತು ಹೋಗಿದೆ. ಈಗ ಒಂದೊಂದು ಶಬ್ದವನ್ನು ಒಡೆದರೆ ಅದು ಒಂದು ಅಪೂರ್ವವಾದ ಪ್ರಪಂಚವನ್ನು ನೋಡಿ. ಅಸ್ಥಿ ಅನ್ನುವುದಕ್ಕೆ ಜ್ಞಾನ, ನಿರ್ದುಷ್ಟ ಜ್ಞಾನಾನಂದ ಸ್ವರೂಪವಾದ ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ವಸ್ತು ಅಂತ ನಾವು ಸದಾ ಎಚ್ಚರದಿಂದ ಗ್ರಹಿಸಬೇಕಾದದ್ದು ಅಸ್ಥಿ. ಅದು ಯಾವುದಿದೆ? ಅನ್ಯತ್, ನಾಣ್ಯತ್ವದ ಅಸ್ಥಿ. ತ್ವತ್ ಅನ್ಯತ್ ಅಸ್ಥಿ ನ, ನಿನಗಿಂತ ಬೇರೆ ಆಗಿರತಕ್ಕ ಯಾವ ವಸ್ತುವು ಅಸ್ಥಿ ಅಂತ ಹೇಳಿಕೊಳ್ಳಲಿಕ್ಕೆ ಯೋಗ್ಯವಾದ್ದಿಲ್ಲ. ನಾವು ಸುಮ್ಮನೆ ಅಸ್ಥಿ ಅಸ್ಥಿ ಅಂತ ಹೇಳ್ತೇವೆ. ಆದರೆ ನಿಜವಾಗಿ ಅಸ್ಥಿ ಶಬ್ದದ ಅರ್ಥ ತಿಳಿದರೆ ಎರಡು ವಿಧವಾದ ಪ್ರವೃತ್ತಿ ಇದೆ. ಸಂಸ್ಕೃತದಲ್ಲಿ ಒಂದು ಶಬ್ದವನ್ನು ಬರೀ ರೂಢಿಯ ಅರ್ಥದಲ್ಲಿಯೂ ಬಳಸ್ತಾರೆ, ಅದರ ಎಟಿಮಾಲಜಿಯಿಂದ ಬರುವ ಅರ್ಥವನ್ನು ಬಳಸ್ತಾರೆ. ವೇದದಲ್ಲಿ ಒಂದು ನಿಯಮ ಇದೆ, ಯಾವುದನ್ನೇ ಶಬ್ದವನ್ನು ರೂಢಿಯ ಅರ್ಥವನ್ನು ಇಟ್ಟು ಹೇಳಬೇಡಿ. ವೇದದಲ್ಲಿ ಪ್ರತಿಯೊಂದು ಶಬ್ದಕ್ಕೂ ನಿರ್ವಚನ ಮಾಡಿ ಅದರ ಎಟಿಮಾಲಜಿಕಲ್ ಮೀನಿಂಗನ್ನೇ ಹೇಳಬೇಕು, ರೂಢಿಯ ಅರ್ಥವನ್ನು ಹೇಳಬಾರದು ಅಂತ. ನಚೈವ ನ ನಿರ್ಬ್ರೂಯಾತ್, ನಿರ್ವಚನ ಮಾಡದೆ ನೀವು ಅರ್ಥ ಹೇಳಲೇಬಾರದು. ನಮಗೆ ಈಗ ಲೋಕದಲ್ಲಿ ನಿರ್ವಚನ ಮಾಡೋಲ್ಲ. ಅಗ್ನಿಯಿಂದ ಬೆಂಕಿ ಅಷ್ಟೇ, ಅದಕ್ಕೇನು ಅರ್ಥ, ಅಗ್ನಿಯಿಂದ ಯಾಕೆ ಬೆಂಕಿ, ನಿರ್ವಚನ ಏನು ಅಂತ ಕೇಳೋಲ್ಲ. ಅದರ ವೇದದಲ್ಲಿ ಹಾಗಲ್ಲ. ಅಗ್ನಿಯಿಂದ ಏನು, ಆ ಶಬ್ದ ನಮಗೆ ನೇರವಾಗಿ ಆ ಶಬ್ದ ಹೇಳತಕ್ಕ ಅರ್ಥ ಏನು, ಅದು ಎರಡು ಶಬ್ದಗಳು ಸೇರಿ ಒಂದು ಶಬ್ದ ಆಗಿದೆ. ಕಾಂಪೌಂಡ್ ವರ್ಡ್ ಅದು. ಅಗ ಪ್ಲಸ್ ನೀ. ಅಗ ಅಂದರೆ ಅದರಲ್ಲಿ ಎರಡು ಶಬ್ದಗಳಿದೆ, ಆ ಮತ್ತು ಗ. ಗ ಅಂದರೆ ಗಮನ, ಚಲನ. ಅಗ ಅಂದರೆ ಚಲನರಹಿತವಾದದ್ದು. ಯಾವುದನ್ನು ಇವತ್ತು ಇನರ್ಟ್ ಅಂತ ಹೇಳ್ತಾರೆ ಶುದ್ಧ ಕನ್ನಡಿಗರು, ಅದು. ಆ ಅಗ ಅಂದರೆ ಚಲನರಹಿತವಾದ ವಸ್ತು. ಅದಕ್ಕೆ ನೀ ಅಂದರೆ ನಯನ, ಚಲನ ಕೊಡುವವ. ಚಲನ ಇಲ್ಲದ ವಸ್ತುವಿಗೆ
ಚಲನೆ ಕೊಡುವ ಶಕ್ತಿ. ಇದು ಅಗ್ನಿ ಶಬ್ದದ ಎಟಿಮಲಾಜಿಕಲ್ ಮೀನಿಂಗು. ಬೆಂಕಿ ಅನ್ನೋದು ರೂಢಿಯ ಅರ್ಥ. ಅದು ಯಾಕೆ ಬೆಂಕಿಗೆ ಹೇಳಿದರು ಅಂದರೆ, ಪಾಪ ಮನೆಯಲ್ಲಿ ಅಡಿಗೆ ಶಾಲೆಯಲ್ಲಿ ಹೆಣ್ಮಕ್ಕಳು ಪಾತ್ರೆಯಲ್ಲಿ ನೀರಿಟ್ಟರು, ಒಲೆಗೆ ಬೆಂಕಿ ಹಾಕಿದರು, ಅಲ್ಲಿ ಚಲನೆ ಶುರುವಾಯಿತು, ನೀರು ಕೊತ ಕೊತ ಕೊದಿಲಿಕ್ಕೆ ಶುರುವಾಯಿತು. ಸೊ ಈ ಅನ್ನಂ ಭಟ್ಟರಿಗೆ ಇಷ್ಟೇ ಅರ್ಥ, ಅದರ ಆಚೆಗೆ ಹೋಗೋದು. ಅವರಿಗೆ ಅಡಿಗೆ ಶಾಲೆ ಊಟ ಇಷ್ಟೆಲ್ಲ ತೃಪ್ತರಾಗಿರ್ತಕ್ಕ ಪಂಡಿತರಿಗೆ ಅದು ಅಗ್ನಿ ಅರ್ಥ ಆಯಿತು. ಆದರೆ ಚಲನೆ ಇಲ್ಲದಕ್ಕೆ ಚಲನೆ ಕೊಡುವಂಥದ್ದು, ಅಗ್ನಿಗಿಂತಲೂ ಮೇಲಕ್ಕೆ ಹೋದರೆ ಗಾಳಿ ಬೀಸಿತು, ಇದ್ದ ಮರ ಗೆಲ್ಲು ಟೊಂಗೆಗಳು ತಲೆಗೆಲ್ಲು ಎಲ್ಲ ಹರಿಯೋದು. ಸೊ ಅಷ್ಟೇ ಅಲ್ಲ, ಚಲನೆ ಇಲ್ಲದ ಈ ದೇಹಕ್ಕೆ ಚಲನೆ ಕೊಡೋದು ಒಳಗಿಂದ ಪ್ರಾಣಶಕ್ತಿ. ಆದ್ದರಿಂದ ಅಗ್ನಿ ಅಂದರೆ ಪ್ರಾಣದೇವರು. ಪ್ರಾಣದೇವರಿಗೂ ಯಾರು ಚಲನೆ ಕೊಟ್ಟದ್ದು? ಅದು ಭಗವಂತ. ಹಾಗಾದ್ರೆ ಅಗ್ನಿ ಅಂದರೆ ಅಗ್ನಿ ನಾರಾಯಣ. ಹೀಗೆ ಆ ಎಟಿಮೊಲಾಜಿಕಲ್ ಮೀನಿಂಗ್ ಹೇಳ್ತಾ, ಆ ಮೀನಿಂಗು ಪೂರ್ಣ ಪ್ರಮಾಣದಲ್ಲಿ ಎಲ್ಲಿ ಅಪ್ಲೈ ಆಗುತ್ತೋ ಅದು ಮುಖ್ಯ ಅರ್ಥ. ಅದು ಪೂರ್ಣ ಪ್ರಮಾಣದಲ್ಲಿ ಅಪ್ಲೈ ಆಗೋದು ಭಗವಂತನಲ್ಲಿ ಮಾತ್ರ. ಹಾಗಾಗಿ ಅಗ್ನಿ ಅನ್ನೋದಕ್ಕೆ ಮುಖ್ಯವಾದ ಅರ್ಥ ದೇವರು, ಭಗವಂತ ಅಂತ. ಅದರ ನಂತರ ಪ್ರಾಣದೇವರು ಅಂತ, ಅದರ ನಂತರ ಅಗ್ನಿದೇವ ಅಂತ, ಅದರ ನಂತರ ಈ ಜಡವಾದ ಅಗ್ನಿ. ಹೀಗೆ ಲೆವೆಲ್ಸ್ ಇದೆ ಅರ್ಥಕ್ಕೆ. ಹಾಗೆ ನಾವು ಅಸ್ಥಿ ಅನ್ನೋದಕ್ಕೆ ಇದೆ ಅಥವಾ ಇದ್ದಾನೆ, ಇದೆ, ಇದ್ದಾನೆ, ಇದ್ದಾಳೆ, ಇಷ್ಟೇ ಅರ್ಥ. ಅದು ಯಾವುದೊಂದು ರೂಢಿಯ ಅರ್ಥ. ಸಹ ಅಸ್ಥಿ ಅಂದರೆ ಅವನಿದ್ದಾನೆ, ಸ ಅಸ್ಥಿ ಅಂದರೆ ಅವಳಿದ್ದಾಳೆ, ತತ್ ಅಸ್ಥಿ ಅಂದರೆ ಅದು ಇದೆ. ಇಷ್ಟೇ, ಇದೆ, ಇದ್ದಾನೆ, ಇದ್ದಾಳೆ ಬಿಟ್ಟರೆ ಬೇರೆ ಅರ್ಥ ಇಲ್ಲ. ಇದು ರೂಢಿಯ ಅರ್ಥ. ಅದನ್ನು ನಾವು ನಿರ್ಬ್ರೂಯಾತ್ ಅಂತ ಹೇಳ್ತಾರೆ, ಅದಕ್ಕೆ ನಿರ್ವಚನ ಮಾಡಬೇಕು. ನಿರ್ವಚನ ಮಾಡಿದರೆ ನೋಡಿ, ಅಸು ತ ಇ ಎಲ್ಲಕ್ಕಿಂತ ದೊಡ್ಡದಾಗಿರುವಂಥದ್ದು ಪರಿಪೂರ್ಣವಾದ ನಿರ್ದುಷ್ಟವಾದ ಜ್ಞಾನಾನಂದ ಸ್ವರೂಪವಾದದ್ದು ಅಂತ ಅಸ್ಥಿ ಶಬ್ದದ ಅರ್ಥ. ಅದಕ್ಕೆ ಕಠೋಪನಿಷತ್ತು ಅಸ್ಥಿ ಇತ್ಯೇವ ಉಪಲಬ್ಧವ್ಯ, ಭಗವಂತನನ್ನು ಅಸ್ಥಿ ಅಂತ ಗ್ರಹಣ ಮಾಡುವಂತ, ಅಂದರೆ ಅವನು ಜ್ಞಾನಾನಂದ ಸ್ವರೂಪ ಸರ್ವೋತ್ತಮ ಅಂತ ಉಪಾಸನೆ ಮಾಡುವುದು. ಇದ್ದಾನೆ ಅಂತ ತಿಳ್ಕೋ ಅಲ್ಲ, ಅಸ್ಥಿ ಇತ್ಯೇವ ಉಪಲಬ್ಧವ್ಯ ಅಂದರೆ ದೇವರು ಇದ್ದಾನೆ ಅಂತ ತಿಳ್ಕೋಬೇಕು ಅಂತ ಅಲ್ಲ. ಇದ್ದಾನೆ, ಇರುವ ದೇವರು ಹೇಗಿದ್ದಾನೆ ಅಂತ ತಿಳ್ಕೋಬೇಕಲ್ಲ. ಇದ್ದಾನೆ ಅಂತ ತಿಳ್ಕೋದು ದೊಡ್ಡ ಸಂಗತಿ ಅಲ್ಲ, ಹೇಗಿದ್ದಾನೆ ಅಂತ ತಿಳ್ಕೊಳ್ಳೋದು ಸಾಧನೆಯಿಂದ, ಅದು ಅಸ್ಥಿ ಅನ್ನೋದು. ಅದರಿಂದ ನಿರ್ವಚನದಿಂದ ನಾಣ್ಯತ್ವದ ಅಸ್ಥಿ ಭಗವನ್, ನಿನಕ್ಕಿಂತ ಬೇರೆ ಆದದ್ದು ಯಾವುದೂ ಇಲ್ಲ. ಅಂದರೆ ನಿನ್ನ ಅಪೇಕ್ಷೆ ಇಲ್ಲದೆ ಸ್ವತಂತ್ರವಾಗಿ ಜಗತ್ತಿನಲ್ಲಿ ಯಾವುದೂ ಇಲ್ಲ, ಮತ್ತು ನಿನ್ನಂತೆ ಜ್ಞಾನಾನಂದ ಸ್ವರೂಪವಾದದ್ದು ಯಾವುದೂ ಇಲ್ಲ. ಎಲ್ಲಕ್ಕಿಂತ ಹಿರಿದಾದ ಇನ್ನೊಂದು ವಸ್ತು ಇಲ್ಲ. ಅಪಿತತ್ತು ಅಶುದ್ಧಂ, ಅಲ್ಲಪ್ಪ ಬೇರೆಯಾದ ವಸ್ತು ಇಲ್ಲ ಅಂತೀರಿ, ಕಾಣುತ್ತಲ್ಲ. ಅಸ್ಥಿ ಅನ್ನೋದಕ್ಕೆ ಇಲ್ಲ ಅಂತ ಅಷ್ಟೇ ಇಟ್ಕೊಂಡ್ರೆ ಅದು ಒಂದು ಅರ್ಥ, ಹೌದು, ಅಲ್ಲ ಅಂತಲ್ಲ. ನಿನ್ನ ನೆರವು ಇಲ್ಲದೆ ಸ್ವತಂತ್ರವಾದ ವಸ್ತು ಯಾವುದೂ ಇಲ್ಲ ಅಂತ ನಾವು ಅರ್ಥ ಮಾಡಿ, ನಿನ್ನನ್ನು ಬಿಟ್ಟು ಇನ್ಯಾವುದೂ ಇಲ್ಲ. ಉಂಟಲ್ಲಪ್ಪ, ಕಣ್ಣು ಮುಂದೆ ಕಾಣುತ್ತೆ, ಯಾವುದು ಇಲ್ಲ ಅಂತ ಹೇಳಿದ್ರೆ ನಾವು ಕಣ್ಣಿನ ನೋಟವನ್ನು ಅಪಲಾಪ ಮಾಡಲಿಕ್ಕಾಗತ್ತಾ? ಎದುರಿನಲ್ಲಿ ಅಪಾರವಾದಂಥ ಸಮುದ್ರ ಜಲರಾಶಿ ಇದೆ, ಅದರಲ್ಲಿ ಕಮಲ ಇದೆ, ಕಮಲಗಳಲ್ಲಿ ಲೋಕಗಳು ನಿರ್ಮಾಣವಾಗ್ತಾ ಇವೆ, ಭಗವಂತನ ಉದರದಿಂದ ಜೀವಜಾತಗಳು ಸೃಷ್ಟಿಯಾಗಲಿಕ್ಕುಂಟು. ಇಷ್ಟೆಲ್ಲ ಅಪರಂಪಾರವಾಗಿರತಕ್ಕಂಥ ಒಂದು ದೊಡ್ಡ ಪ್ರಪಂಚವೇ ಭಗವಂತನ ಎದುರಿದೆ. ಇಲ್ಲ ಅಂತ ಅಪಿ ನಾಸ್ತಿ, ಅಪಿ ಅಂದರೆ ಇದ್ದರೂ, ಇದ್ದೇ ಅಂತ ನೀವು ಹೇಳೋದಲ್ಲ, ಇದೆ, ಇದೆಲ್ಲ ಭಗವಂತನಿಂದ ಭಿನ್ನವಾದ್ದು ಇದೆ ಅಲ್ವಾ. ಇದ್ದರೂ ಕೂಡ ಅದು ತತ್ತು ಅಶುದ್ಧಂ, ಅಂದರೆ ಅದು ದೋಷಪೂರ್ಣವಾದದ್ದು, ನಿರ್ದೋಷವಾದ ವಸ್ತು ಇಲ್ಲ. ಇಲ್ಲ ಅಂತ ನಾವು ಹೇಳಿದ್ದಲ್ಲ, ಪರಿಶುದ್ಧವಾದ ವಸ್ತು ನೀನೊಬ್ಬರೇ ಅಂತ. ಉಳಿದದ್ದು ಇದೆ, ಇದ್ದರೂ ಅದು ಅಶುದ್ಧಂ ತತ್, ಅದು ಅಶುದ್ಧವಾದದ್ದು, ಇಂಪರ್ಫೆಕ್ಟ್. ಹಾಗಾಗಿ ಅಸ್ಥಿ ಅನ್ನೋದಕ್ಕೆ ನಾವೇನು ಅರ್ಥ ಹೇಳಿದೆವು, ಜ್ಞಾನಾನಂದದಿಂದ ಪೂರ್ಣವಾದ ಒಂದು ಪರ್ಫೆಕ್ಟ್ ಆದ ವಸ್ತು, ಅದು ಅಲ್ಲ. ಏನಿದೆ ಪ್ರಪಂಚದಲ್ಲಿ ಭಗವಂತ ಭಿನ್ನ ಆದದ್ದು, ಅದು ಎಲ್ಲವೂ ಅಶುದ್ಧ, ಇಂಪರ್ಫೆಕ್ಟ್. ಯಾರಲ್ಲಿಯೂ ಭಗವಂತನೊಬ್ಬನಲ್ಲಿ ಬಿಟ್ಟು ಇನ್ಯಾರಲ್ಲಿಯೂ ಪೂರ್ಣತೆ, ಪರ್ಫೆಕ್ಷನ್ ಅನ್ನೋದು ಇಲ್ಲ. ಅದು ಒಂದು. ಹಾಗಾಗಿ ಅನೇಕವಾದಂಥ ವಸ್ತು ಇದೆ, ಇದ್ದರೆ ಅದು ಯಾವುದೂ ಪರಿಶುದ್ಧವಾದದ್ದಲ್ಲ ಭಗವಂತನಂತೆ. ಇನ್ನು ಅಂದರೆ ಅನೇಕ ಇದೆ ಅಂತಾಯಿತು, ಇನ್ನು ಕೆಲವೊಮ್ಮೆ ಇಲ್ಲದ ಅನೇಕವೂ ಕಾಣುತ್ತೆ. ಏನು ಅಂದರೆ ಭಗವಂತನ ಅನೇಕ ರೂಪಗಳು,
ಓಹೋ ಪರಶುರಾಮ ರಾಮ, ರಾಮ ಪರಶುರಾಮ ಹೋರಾಡಿಕೊಳ್ಳುವುದೇನು? ಯುದ್ಧ ಒಬ್ಬರೇ ಆದರೆ ಯುದ್ಧ ಮಾಡ್ಕೋತಾರ? ಬುದ್ಧಿ ಇದ್ದವ್ರು ಯಾರು ಒಬ್ಬರೇ ಯುದ್ಧ ಮಾಡ್ಕೊಳ್ಳೋದಿಲ್ಲ. ಒಂದೋ ಅದು ಬೇರೆ ಬೇರೆ ಅಂತ ಹೇಳಬೇಕು. ಇಲ್ಲ ಇಬ್ಬರು ದೇವರಿಗೂ ಬುದ್ಧಿ ಇಲ್ಲ ಅಂತ ಹೇಳಬೇಕು. ಇಬ್ಬರು ಹೋರಾಡಿಕೊಳ್ಳೋದು, ರಾಮನು ಪರಶುರಾಮ ಒಬ್ಬನೇ, ಅವ್ರು ಜಗಳ ಆಡಿಕೊಳ್ಳೋದು ಯಾಕೆ? ಹಾಗಾಗಿ ಪೂರ್ಣಾವತಾರ ಅಪೂರ್ಣಾವತಾರ, ಮತ್ಸ್ಯ ಕೂರ್ಮ ಎಲ್ಲ ಅಪೂರ್ಣಾವತಾರ. ರಾಮನೇ ಒಪ್ಕೊಂಡಿದ್ದಾನೆ, ಆತ್ಮಾನಂ ಮನುಷ್ಯಂ ಮನ್ನಿ, ನಾನು ದೇವರು ಅಂತ ತಿಳ್ಕೊಂಡಿಲ್ಲಪ್ಪ, ನಾನು ಮನುಷ್ಯ ಮಾತ್ರ ಅಂತ ರಾಮನೇ ಹೇಳ್ತಾನೆ. ಆದರೆ ಪೂರ್ಣಾವತಾರ ಯಾವುದು? ದಶಾಕೃತಿ ಕೃತೆ ಕೃಷ್ಣಾಯ ತುಭ್ಯಂ ನಮಃ. ಕೃಷ್ಣ ಪೂರ್ಣಾವತಾರ, ಉಳಿದ ಅವತಾರಗಳೆಲ್ಲ ಅಪೂರ್ಣ. ಅದರಿಂದ ಎಲ್ಲ ಒಂದೇ ಅಲ್ಲ ನೋಡಿ. ಅನೇಕ ಇಲ್ಲ ಅಂತ ಒಂದು ಬಂತು. ಎಲ್ಲಿ ಅನೇಕ ಇಲ್ಲವೋ ಅಲ್ಲಿ ಅನೇಕ ಉಂಟು ಅನ್ನೋ ಭ್ರಮೆ ಶುರುವಾಯಿತು. ಅನೇಕ ಇಲ್ಲ, ಆದರೆ ಭಗವಂತ ಅನೇಕ ರೂಪಗಳು ಹೇಳ್ತಾನೆ. ಇದು ಇನ್ನೊಂದು ಭ್ರಮೆ. ಯತ್ ಉರುರ್ವಿಭಾಸಿ, ನೀನು ಉರುಹು ಅಂದರೆ ಬಹುರೂಪನಾಗಿ ಬಹು ವಿಧದಿಂದ ಕಾಣಿಸಿಕೊಳ್ತಿ. ಅದು ಕೂಡ ಇನ್ನೊಂದು ಅಬದ್ಧವಾಗಿರ್ತಕ್ಕಂಥ ತಪ್ಪು ಕಲ್ಪನೆ. ಯಾಕೆ? ಅಯ್ಯೋ, ನೀನು ಬಹುವಿಧದಿಂದ ತೋರುವುದು ಹೇಗೆ? ಮಾಯಾ ಗುಣ ವ್ಯತಿಕರಾತ್. ಮಾಯಾ ಅಂತ ಅನ್ನೋದಕ್ಕೆ ಸಂಸ್ಕೃತದಲ್ಲಿ, ವೈದಿಕ ಸಂಸ್ಕೃತದಲ್ಲಿ ಮುಖ್ಯವಾಗಿ 4 ಅರ್ಥಗಳಿವೆ. ಮುಖ್ಯವಾಗಿ 4 ಅರ್ಥಗಳು. ಒಂದು ಮಾಯಾ ಅಂತಂದರೆ ಭಗವಂತನ ಇಚ್ಛೆ, ಅದು ನಾವು ಹಿಂದೆ ನೋಡಿದ್ದೇವೆ. ಭಗವಂತನ ಸ್ವರೂಪ, ಭಗವಂತನಿಂದ ಅಭಿನ್ನವಾದ ಭಗವಂತನ ಇಚ್ಛೆ, ಜ್ಞಾನ, ಮಹಿಮೆ ಏನು ಬೇಕಾದ್ರೆ ಹೇಳಿ, ಭಗವಂತನಿಂದ ಅಭಿನ್ನವಾದ ಭಗವಂತನ ಒಂದು ವೈಶಿಷ್ಟ್ಯ. ಭಗವಂತನ ಇಚ್ಛೆ, ಭಗವಂತನ ಜ್ಞಾನ, ಭಗವಂತನ ಮಹಿಮೆ ಏನು ಬೇಕಾದ್ರೆ ಹೇಳಿ, ಅದು ಒಂದು ಮಾಯಾ. ಆದರೆ ಅದಕ್ಕೆ ಗುಣಗಳಿಲ್ಲ, ಅಂದರೆ ಸತ್ವರಜಸ್ತಮೋ ಗುಣಗಳ ಸ್ಪರ್ಶ ಇಲ್ಲ. ಮತ್ತೊಂದು ಮಾಯಾ ಅಂತಿದೆ, ಅದು ಭಗವದ್ ಅಧೀನವಾಗಿರತಕ್ಕ ಚೈತನ್ಯಮಯವಾದ ಸುಮಾರಾಗಿ ಭಗವಂತನಿಗೆ ಸಮಾನವಾದ ಅನೇಕ ಗುಣಗಳಲ್ಲಿ ಒಂದು ಮಾಯಾ ಇದೆ. ಅದು ಯಾವುದು ಅಂದರೆ ಅದು ಲಕ್ಷ್ಮೀದೇವಿ, ಭಗವಂತನ ಪತ್ನಿ. ಅವಳು ಭಗವಂತನ ಸ್ವರೂಪಳು. ಅವಳ ಹೆಸರೇ ಸಮನ ಅಂತ. ಸಮನ ಅಂದರೆ ಗಂಡನಿಗೆ ಸಮಾನವಾದವಳು ಅಂತ. ನಾ ಅಂದರೆ ಪುರುಷ, ಗಂಡ, ಅವನಿಗೆ ಕ್ವಾಲಿಟಿಯಲ್ಲಿ ಸಮನಾದವಳು. ಆಮೇಲೆ ಭಗವಂತನಿಗೆ ಅಧೀನವಾಗಿ ಭಗವಂತನಂತೆ ಚೈತನ್ಯದಿಂದ ಜಗತ್ತನ್ನು ನಿಯಂತ್ರಿಸುವವಳು, ಅವಳು ಮಾಯಾ. ಅದು 2ನೇ ಮಾಯಾ. 3ನೇ ಮಾಯಾ ಅಂದರೆ ಜಡ ಪ್ರಕೃತಿ, ದುಷ್ಟವಾದ ದೋಷಪೂರ್ಣವಾಗಿರತಕ್ಕ ತ್ರಿಗುಣಗಳಿಗೆ ಸಂಬಂಧಪಟ್ಟ ಮಾಯಾ. ಅದೇ ಇಲ್ಲಿ ಮಾಯಾಗುಣ ಅಂತ ಹೇಳಿ. ಇನ್ನೊಂದು 4ನೇ ಮಾಯಾ ಇದೆ. ಈ ಜಡ ಪ್ರಕೃತಿಯನ್ನು ಅಭಿಮಾನಿಸಿಕೊಂಡು ಅದನ್ನು ನಿಯಂತ್ರಿಸ್ತಕ್ಕಂಥ, ಅದರಿಂದ ನಮಗೆ ಸಂಸಾರದ ಮೋಹವನ್ನು ಕೊಟ್ಟು ನಮ್ಮನ್ನು ಭ್ರಮೆಯ ಪ್ರಪಂಚದಲ್ಲಿ ತಳ್ತಕ್ಕಂಥ ಒಂದು ಚೇತನ ಇದೆ. ಅದು ಈ ಜಡ ಪ್ರಕೃತಿಯ ಅಭಿಮಾನ ದೇವತೆ. ಅದಕ್ಕೆ ಶೈವಲಿ ಮಾಯಾ ಅಂತ ಹೆಸರು. ಆ ಶೈವಲಿ ಮಾಯಾ ನಮ್ಮೊಳಗೆ ಕೂತು ನಮ್ಮ ತಲೆ ಕೆಡಿಸುವಂಥ ಮಾಯೆ. ಅದು ಬರೀ ಜಡ ಅಲ್ಲ, ಅದು ಜಡಕ್ಕೆ ಏನು ಮಾಡುವ ಶಕ್ತಿ ಇಲ್ಲ. ನಮಗೆ ದೊಡ್ಡ ಸಮಸ್ಯೆ ಅನ್ನೋದು ಶಾಸ್ತ್ರಕಾರರಿಗೆ, ಜಡದಿಂದ ಹೀಗಾಯಿತು ಅಂತ ಯಾವತ್ತೂ ಹೇಳೋದಿಲ್ಲ ಶಾಸ್ತ್ರಕಾರರು. ಯಾಕಂದರೆ ಏನೋ ಒಂದು ಆಗಬೇಕಾಗಿದೆ, ಅದರ ಹಿಂದೆ ಒಂದು ಚೇತನ ಇರಬೇಕು. ಹಾಗಾಗಿ ನಮ್ಮನ್ನು ಸಂಸಾರದಲ್ಲಿ, ಈ ಮೋಹದಲ್ಲಿ, ಪ್ರಪಂಚದ ಮೋಹದಲ್ಲಿ ಹಾಕಿರತಕ್ಕಂಥದ್ದು ಮಾಯಾ ಅಂತ ಹೇಳ್ತಾರೆ. ಮಾಯಾ ಅಂದರೆ ಜಡ ಪ್ರಕೃತಿ. ಜಡ ಪ್ರಕೃತಿ ಸ್ವತಃ ಮೋಹದಲ್ಲಿ ಹಾಕುವುದು ಹೇಗೆ? ಆ ಜಡ ಪ್ರಕೃತಿಯನ್ನು ನಿಯಂತ್ರಿಸ್ತಕ್ಕಂಥ ಒಂದು ಚೇತನ ಇದೆ, ಅದು ದುಷ್ಟವಾದ ಚೇತನ. ಅದು ನಮಗೆ ಇಂಥ ಭ್ರಮೆಯನ್ನು ಹುಟ್ಟಿಸುವುದೇ ಅದರ ಕಾರ್ಯಕ್ರಮ. ನಮ್ಮೆಲ್ಲರ ಒಳಗೆ ಆ ಶೈವಲಿ ಕೂತ್ಕೊಂಡು, ಅದು ಚೇತನ. ಅದರಿಂದ ಮಾಯಾ ಅನ್ನೋದಕ್ಕೆ 3 ಚೇತನ ಸ್ವರೂಪವಾದದ್ದು. ಭಗವಂತನ ಇಚ್ಛಾದಿಗಳು ಭಗವತ್ ಸ್ವರೂಪ, 2ನೇದು ಲಕ್ಷ್ಮೀ ಸ್ವರೂಪವಾದ ಮಾಯೆ, 3ನೇದು ಶೈವಲಿ ಮಾಯೆ, ಅದು ಚೇತನ. 4 ಕೊನೆಯದೊಂದು ಜಡ ಮಾಯೆ, ಅದು ಜಡ ಪ್ರಕೃತಿ. ಇಲ್ಲಿ ಹೇಳಿರತಕ್ಕಂಥದ್ದು ಜಡ ಪ್ರಕೃತಿ, ಮಾಯಾಗುಣ. ಜಡ ಪ್ರಕೃತಿಯ ಗುಣಗಳಿವೆಯಲ್ಲ, ಸತ್ವರಜಸ್ತಮೋ ಗುಣಗಳು, ಅವುಗಳ ಮಿಶ್ರಣದಿಂದ ವ್ಯತಿಕರ 3 ಗುಣಗಳಿಂದ, ಅಥವಾ ಪೃಥ್ವಿ ಅಪ್ಪ ತೇಜಸ್, ಇವು 3 ಗುಣಗಳು ಪದಾರ್ಥಗಳಿಂದ, ಇವುಗಳ ಮಿಶ್ರಣದಿಂದ ಅನಂತ ಪದಾರ್ಥಗಳು ಸೃಷ್ಟಿಯಾಯಿತು. ಇರೋದು ಮೂಲಭೂತವಾಗಿ 3 ವಸ್ತು. 3 ವಸ್ತು ಅದರ ಮಿಶ್ರಣದ ರೇಷಿಯೋ ವ್ಯತ್ಯಾಸದಿಂದ ಕೋಟಿ ಕೋಟಿ ವಸ್ತುಗಳಾದವು. 51, ನಾನು ಮೊನ್ನೆ ಹೇಳಿದೆ, 51 ಅಕ್ಷರಗಳು
ಅನಂತ ಶಬ್ದಗಳನ್ನು ಸೃಷ್ಟಿ ಮಾಡೋದಿಲ್ವ? ಹಾಗೆ ಮೂರೇ, ಅದರಿಂದ ಅನಂತ ಪದಾರ್ಥಗಳು ಸೃಷ್ಟಿಯಾದವು. ಅವು ಯಾಕೆಂದರೆ ಮೂರರ ವ್ಯತಿಕರ ಕಾಂಬಿನೇಷನ್, ಅದು ಭಿನ್ನ ಭಿನ್ನವಾದ ಕಾಂಬಿನೇಷನ್ನಿಂದ ಅನಂತ ವಸ್ತುಗಳು ಸೃಷ್ಟಿಯಾದವು. ಆ ಅನಂತ ವಸ್ತುಗಳ ಒಳಗೆ ಭಗವಂತ ಸೇರಿದ ತತ್ತದ್ರೂಪನಾಗಿ. ಆಗ ಅದು ಬೇರೆ ಬೇರೆ ಕಾಣೋದು. ಭಗವಂತನ ರೂಪ ಭಿನ್ನ ಭಿನ್ನ. ಆಮೇಲೆ ಇನ್ನೊಂದು ಮಾಯಾಗುಣ ವ್ಯತಿಕರ ಅಂದರೆ ಈ ಗುಣದ ಪ್ರಪಂಚ, ಗುಣಾತ್ಮಕವಾದ ಪ್ರಪಂಚದಲ್ಲಿ ಭಗವಂತನೇ ಸ್ವತಃ ಅವತರಿಸಿದ ಅವತಾರಗಳು ಬೇರೆ ಬೇರೆ ಕಾಣ್ತವೆ. ರಾಮ, ನಾನು ಹೇಳಿದಾಗೆ ರಾಮನು ಪರಶುರಾಮನು ಜಗಳಾಡಿಕೊಳ್ತಾರೆ. ಅವತಾರಗಳಲ್ಲೇ ಕೆಲವು ಪೂರ್ಣ ಅವತಾರ, ಕೆಲವು ಅಪೂರ್ಣ ಅವತಾರ. ಹಾಗಾಗಿ ಭಗವಂತನ ರೂಪಗಳಲ್ಲಿ ನಾನಾ ವಿಧ. ಪ್ರಪಂಚದಲ್ಲಿ ಅನೇಕತ್ವ ಇಲ್ಲ ಅಂದರೆ ಅದು ಉಂಟು ಅಂತ ಒಪ್ಪಿಕೊಂಡು, ಇದರಲ್ಲಿ ಅನೇಕತ್ವ ಇದೆ, ಅದು ಕೆಲವರು ಒಪ್ಪಲ್ಲ. ಅನೇಕತ್ವ ಇಲ್ಲ, ಭಗವಂತನ ಗುಣಗಳಲ್ಲಿ ಅನೇಕತ್ವ ಇಲ್ಲ. ಅಲ್ಲಿ ಭಗವಂತನ ಗುಣಗಳು, ಭಗವಂತ ಅನೇಕ ರೂಪ ಅಂತ ಕೆಲವರು ಹೇಳ್ತಾರೆ. ಅದು ಮಾಯಾಗುಣ ವ್ಯತಿಕರ ಆಗ್ತದೆ. ಅದು ಗುಣಗಳ ಸಮ್ಮೇಳನೆಯಿಂದ ಅನಂತ ಪದಾರ್ಥಗಳು ಸೃಷ್ಟಿಯಾಯಿತು. ಮತ್ತು ನಮ್ಮಲ್ಲಿ ಮಾಯಾಗುಣ ವ್ಯತಿಕರ ಆಗ್ತದೆ. ನಮ್ಮಲ್ಲಿ ಸತ್ವರಜ ಸ್ತಮೋ ಗುಣಗಳ ಮಿಶ್ರಣದಿಂದ ನಮ್ಮಲ್ಲಿ ಹುಟ್ಟುಕೊಂಡ ಭ್ರಮೆ ಅದು ಹೊರತು ಭಗವಂತ ಸ್ವರೂಪತಃ ಅನೇಕ ವಿಧ ಅಲ್ಲ. ಅದರಿಂದ ಭಗವಂತ ಏಕರೂಪ, ಅವನು ಅಸ್ತಿ. ಆದರೆ ಅವನೇ ಸ್ತಃ ಸಂತಿ ಎಲ್ಲ ಆಗ್ತಾನೆ. ಈ ಪ್ರಶ್ನೆಯನ್ನು ಏಕವಚನ ಮಾತ್ರ, ಹಾಗಾದರೆ ಸ್ತಃ ಸಂತಿ ಅದು ಕೂಡ ಭಗವಂತ ರೂಪವನ್ನೇ ಹೇಳುತ್ತೆ. ಎಲ್ಲ ವಚನಗಳು, ಎಲ್ಲ ವಿಭಕ್ತಿಗಳು ಭಗವಂತನ ಹೇಳ್ತಾರೆ. ಭಗವಂತ ಏಕರೂಪ, ಆದರೂ ಬಹುರೂಪನೂ ಹೌದು. ಆದರೆ ಆ ಬಹುರೂಪ ಒಂದಕ್ಕೊಂದು ಭಿನ್ನ ಅಲ್ಲ. ಭಿನ್ನದಂತೆ ಕಾಣುವುದು ಮಾತ್ರ. ಬೇರೆ ಬೇರೆಯಂತೆ ಕಾಣುವುದು ಬೇರೆ, ಬೇರೆ ಬೇರೆಯಾಗಿ ಇರುವುದು ಬೇರೆ. ಭಗವಂತ ಬೇರೆ ಬೇರೆಯಾಗಿ ಕಾಣ್ತಾನೆ ಅಷ್ಟೇ, ಆದರೆ ಅದು ಬೇರೆ ಬೇರೆ ಅಲ್ಲ. ಇದು ಇಷ್ಟು ಭಗವಂತನ ಸ್ವರೂಪದ ಬಗ್ಗೆ ಚತುರ್ಮುಖ ಮೊದಲನೇ ಪದ್ಯದಲ್ಲೇ ಕೊಟ್ಟ. ಭಗವಂತ ಇದು ಯಾವುದೂ ಇಲ್ಲ. ಈಗ ಭಗವಂತ ಅನೇಕ ರೂಪಗಳ ಅಭಿವ್ಯಕ್ತಿ ಆಗಲಿಲ್ಲ, ಇನ್ನು ಬರೇ ಪುರುಷ ರೂಪದ ಅಭಿವ್ಯಕ್ತಿ ಆಗಿದೆ. ಅವನಿಗೆ ಪುರುಷ ರೂಪವನ್ನು ನೋಡಿ ಹೇಳ್ತಾ ಇರೋದು. ಉರುಹು ವಿಭಾಸಿ, ನೀನು ಮುಂದೆ ಬಹುರೂಪನಾಗಿ ಕಾಣಿಸ್ಕೊಳ್ತೀಯ, ಯಾಕಂದ್ರೆ ಹಿಂದಿನ ಕಲ್ಪದಲ್ಲಿ ಕಾಣಿಸಿಕೊಂಡಿದ್ದೀಯ. ಇದೆಲ್ಲ ಹಿಂದಿನ ಮತ್ತು ಮುಂದಿನ ನೆನಪುಗಳ ಉದ್ಗಾರ. ಈಗ ಈ ಪ್ರೆಸೆಂಟ್ ಟೆನ್ಸ್ನಲ್ಲಿ ಏನೂ ಇಲ್ಲ ಅದು ಅವನು ಹೇಳುವಂಥದ್ದು. ಅದು ಗುಣವ್ಯತಿಕರದಿಂದ, ನಾನಾ ಗುಣಗಳು ಮಾಯಾಗುಣದಿಂದ ನಮ್ಮ ಬುದ್ಧಿಯಲ್ಲಿ ಇಲ್ಲದ್ದು ಕಾಣುತ್ತೆ. ಹಾಗಾಗಿ ಭಗವಂತ ಭಿನ್ನ ಭಿನ್ನ ರೂಪಗಳು, ಭಗವಂತನ ಏಕರೂಪನ ಅಲ್ಲ ಅಂತ ಕಾಣುತ್ತೆ. ಇದೆಲ್ಲ ವಿಭಾತಿ ಅಂದರೆ ವಿಪರೀತ ಭಾನ, ಇದು ವಸ್ತುಸ್ಥಿತಿ ಅಲ್ಲ.